ಹಲೋ ಎವ್ರಿವನ್. ನಾನಿವತ್ತು 4th ಡೇ ಗಿಡದ ಪೂಜೆನ ಕಂಪ್ಲೀಟ್ ಮಾಡಿದೆ. ಹಾಗೆ ರಿಟರ್ನ್ ಬಂದು ರಾಮಾಯಣ ಕೂಡ ಓದ್ದೆ. ಸೊ ಸ್ವಲ್ಪ ಜನ ಕಮೆಂಟ್ ಅಲ್ಲಿ ನಾನ್ ವೆಜ್ ತಿನ್ಬಹುದಾ ಅಥವಾ ಫಾಸ್ಟಿಂಗ್ ಮಾಡ್ಬೇಕಾ, ಗಂಡ್ಮಕ್ಳು ಈ ಪೂಜೆ ಮಾಡ್ಬೇಕಾ, ಯಾವ ದಿನ ಮಾಡಿದ್ರೆ ಶ್ರೇಷ್ಠ ಅಂತ ಎಲ್ಲ ಕೇಳ್ತಿದ್ರಿ. ಸೊ ಇವತ್ತು ನಾನು ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಸೊ ನಾನ್ ಬೇಸಿಕಲಿ ವೆಜಿಟೇರಿಯನ್, ಹಾಗಾಗಿ ನನಗೆ ನಾನ್ ವೆಜ್ ಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ತುಂಬಾ ವರ್ಷದ ಹಿಂದೆ ಎಗ್ ತಿಂತಿದ್ದೆ. ಲಾಸ್ಟ್ 3 ಇಯರ್ಸ್ ಇಂದ ಎಗ್ ಕೂಡ ಕಂಪ್ಲೀಟ್ ಆಗಿ ತಿನ್ನೋದು ಸ್ಟಾಪ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ನಾನ್ ವೆಜ್ ತಿನ್ನಲ್ಲ. ಬಟ್ ನನ್ಗ್ ಗೊತ್ತಿರೋ ಪ್ರಕಾರ ನೀವು ಯಾವುದೇ ಪೂಜೆ, ವ್ರತ ಮಾಡ್ಬೇಕು, ಏನೋ ಸಂಕಲ್ಪ ಮಾಡಿದ್ದೀರಾ ಅಂದ್ರೆ ಆ ಟೈಮ್ ಪೀರಿಯಡ್ ಅಲ್ಲಿ ನೀವೊಬ್ರು ನಾನ್ ವೆಜ್ ತಿನ್ಬಾರ್ದು. ನಿಮ್ ಫ್ಯಾಮಿಲಿ ಮೆಂಬರ್ಸ್ ತಿನ್ಬೋದು. ಯಾರ್ ಪೂಜೆ ಮಾಡ್ತಿದ್ದೀರಲ್ಲ ಅವ್ರು ನಾನ್ ವೆಜ್ ತಿನ್ಬಾರ್ದು. ಪ್ಲಸ್ ನೀವು ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಅಂದ್ರೆ ಲೇಡೀಸ್ ಸ್ಪೆಷಲಿ ನಾನ್ ವೆಜ್ ಏನಾದ್ರು ಪ್ರಿಪೇರ್ ಮಾಡ್ಕೊಟ್ರೆ ನೆಕ್ಸ್ಟ್ ಡೇ ದೇವಸ್ಥಾನಕ್ ಹೋಗ್ಬೇಕು, ಪೂಜೆ ಮಾಡಕ್ ಹೋಗ್ಬೇಕು ಅಂದ್ರೆ ಹೆಡ್ ಬಾತ್ ಮಾಡ್ಕೊಂಡ್ ಹೋಗಿ. ಇನ್ನು ಗಂಡ್ಮಕ್ಳು ಪೂಜೆ ಮಾಡ್ಬೋದಾ ಅಂತ, ಎಲ್ರು ಮಾಡ್ಬೋದು ಈ ಪೂಜೆನ. ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಏನಿಲ್ಲ. ಇವನ್ ಚಿಕ್ಕ ಹುಡುಗರು ಅಂದ್ರೆ 9th 10th ಇರೋರು ಅವರು ಕೂಡ ಈ ಪೂಜೆನ ಮಾಡ್ಬೋದು, ಎಲ್ರು ಮಾಡ್ಬೋದು. ಯಾವ ದಿನ ಮಾಡಿದ್ರೆ ಒಳ್ಳೇದು ಅಂತ ಅಂದ್ರೆ ಮಂಗಳವಾರ ದಿನ ಮಾಡಿದ್ರೆ ಅಂದ್ರೆ ಮಂಗಳ ಅಂದ್ರೆ ಎಲ್ಲ ಒಳ್ಳೇದಾಗತ್ತೆ, ಮಂಗಳವಾಗ್ಲಿ ಅಂತ ಮಂಗಳವಾರ ಸ್ಟಾರ್ಟ್ ಮಾಡ್ತಾರೆ. ಪ್ಲಸ್ ಏನೋ ರಥಸಪ್ತಮಿ ದಿನವನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗೆ ನೈವೇದ್ಯಕ್ಕೆ ಏನ್ ಶ್ರೇಷ್ಠ, ನಾನ್ ಸಕ್ಕರೆ ತಗೊಂಡ್ ಹೋಗ್ತೀನಿ, ಸಕ್ಕರೆ ನೈವೇದ್ಯ ಮಾಡ್ತೀನಿ. ಸೊ ನೀವು ಜೇನ್‌ತುಪ್ಪನೂ ನೈವೇದ್ಯ ಮಾಡ್ಬೋದು, ಬಾಳೆಹಣ್ಣು ನೈವೇದ್ಯ ಮಾಡ್ಬೋದು. ಸೊ ನಾವೇನೇ ಪ್ರೀತಿ ಭಕ್ತಿಯಿಂದ ನೈವೇದ್ಯ ಮಾಡಿದ್ರು ದೇವ್ರು ಅದನ್ನ ಸ್ವೀಕಾರ ಮಾಡ್ತಾರೆ. ಹಾಗೆ ತುಪ್ಪದ ದೀಪ ಹಚ್ಬೇಕಾ, ಎಣ್ಣೆ ದೀಪ ಹಚ್ಬೇಕಾ, ಯಾವ್ದ್ ಹಚ್ಚಿದ್ರು ಓಕೆ. ನಾನ್ ತುಪ್ಪದ ದೀಪ ಹಚ್ತೀನಿ. ಸೊ ನೀವು ತುಪ್ಪದ ದೀಪ ಹಚ್ಚಿ ಅಂತ ಹೇಳ್ತೀನಿ. ಬಟ್ ಇಲ್ಲ, ಅಹ್, ಇವತ್ತು ತುಪ್ಪದ ದೀಪ ಖಾಲಿ ಆಯ್ತು, ನಾಳೆ ಮಾರ್ನಿಂಗ್ ಸಿಕ್ಕಿಲ್ಲ ಅಂದ್ರೆ ನೀವು ನಾರ್ಮಲಿ ಎಣ್ಣೆ ದೀಪನೂ ಹಚ್ಬೋದು. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೀರಾ ಅದಷ್ಟೇ ಕನ್ಸಿಡರ್ ಆಗತ್ತೆ. ಸೊ ನಾನು ಪೂಜೆ ಮುಗಿಸಿ ಬಂದು ರಾಮಾಯಣನ ಓದ್ದೆ. ನಾನ್ ರಾಮಾಯಣದಲ್ಲಿ ಏನ್ ಓದ್ದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ನನ್ನ ರಾಮಾಯಣ ಜರ್ನಿಯಲ್ಲಿ ನೀವು ಜಾಯಿನ್ ಆಗಿ ಎವ್ರಿ ಡೇ ನಾನು ಪೋಸ್ಟ್ ಮಾಡ್ತಿರ್ತೀನಿ ರಾಮಾಯಣದಲ್ಲಿ ಏನ್ ಓದ್ದೆ ಅಂತ. ಸೊ ನೀವು ಎವ್ರಿ ಡೇ ಕೇಳ್ಬೋದು. ಸೊ ರಾಮಾಯಣ ಕೇಳೋದ್ರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನೋದು ನಂಬಿಕೆ. ಸೊ ಹಾಗೆ ಎಲ್ಲರಿಗೂ ರಾಮ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.